ಇನ್ನು ಮುಸ್ಲಿಂ ವ್ಯಕ್ತಿ ಆರಾಧನೆ ಮಾಡ್ತಾ ಇದ್ದಂತಹ ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಹಿಂದೂ ಯುವಕನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ತೆಳ್ಳಾರಿನಲ್ಲಿ ನಡೆದಿದೆ. ಈ ದೇವಸ್ಥಾನಕ್ಕೆ ಯಾಕೆ ಬರ್ತೀಯಾ ಅಂತ ತೆಳ್ಳಾರಿನ ವಿಶ್ವನಾಥ್ ಎಂಬುವರಿಗೆ ದುರ್ಗಾ ಪರಮೇಶ್ವರಿ ದೇವಿಯ ಆರಾಧನಾ ಸ್ಥಳದಲ್ಲಿ ಧಮಕಿ ಹಾಕಲಾಗಿದೆ. ತೆಳ್ಳಾರಿನ ರಿಯಾಜ್, ರಿಹಾನ್, ರಿಮಾನ್, ರಿಫಾನ್ ಮೇಲೆ ಈಗ ಹಲ್ಲೆ ಆರೋಪ ಮಾಡಲಾಗಿದೆ. ಸದ್ಯ ಹಲ್ಲೆಗೊಳಗಾದ ವಿಶ್ವನಾಥ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾನೆ. ತಾನು ಪತ್ರಕರ್ತ ಅಂತ ತಿರುಗಾಡ್ತಾ ಇದ್ದ ಆರೋಪಿ ರಿಯಾಜ್ ಮನೆ, ಕಾರು ಹಾಗೂ ತೆಂಗಿನ ಮರಕ್ಕೂ ಮಾಧ್ಯಮ ಅಂತ ಸ್ಟಿಕ್ಕರ್ ಅನ್ನು ಹಾಕಿದಾರಂತೆ, ಪ್ರೆಸ್ ಅಂತ. ಹಲ್ಲೆ ಹಿನ್ನೆಲೆಯಲ್ಲಿ ಹಿಂದೂ ಸಂಘಟನೆಗಳು ಈಗ ಕಿಡಿಕಾರ್ತಾ ಇವೆ. ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ದೇವಸ್ಥಾನಕ್ಕೆ ಕೊಯ್ನೇಕು ಹಾಕಿದ್ವಿ. ಇಡೀ ಬತ್ತಿ ದೇವಸ್ಥಾನ ಇಡೀ ಬರೋಂಗಿಲ್ಲ, ಇಡೀ ಬರ್ಕೊಂಡು ಪ್ರಾಣ ಬೇಕು. ನನ್ನ ಬತ್ತರಿಂದ ಕೈ ಕಾಲು ಬೇಕು. ವೈಟ್ ಹಾಕಿದ್ದೀನಿ, ಕೈ ಇಟ್ಟು ಮುಖ ಮರತ ದೊಣ್ಣೆ ಉದ್ದರಿಂಚಿರ ರಿಯಾಜ್ ಬಂದ ನಮ್ಮಿ ಮುಖ ಅಮ್ಮಿ ಫಸ್ಟ್ ಬರ್ತದ್ದು ಇಂಥದ್ದು ಹಾಕಿವಿ. ಅದು ಮುಖ ಜೋಕು ಬರ್ತೀನಿ. ಜೋಕು ಬುದ್ಧ ನೀರು ಬಂದು ಗೊತ್ತಿಲ್ಲ. ಆಗ ಜೋಕು ಗೊತ್ತಿಲ್ಲ. ರಿಯಾನ್ ಅಂತಲೇ ನಿನ್ನೆ ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಇರುವ ದುರ್ಗಾ ಎಂಬ ಒಂದು ಗ್ರಾಮದಲ್ಲಿ ಒಂದು ಮುಸ್ಲಿಂ ಸಮುದಾಯದ ಅಣ್ಣ ತಮ್ಮಂದಿರು ಒಂದೇ ಕಡೆ ವಾಸ ಇದ್ದಾರೆ. ರಿಯಾಜ್, ಜಾಹೀರ್ ಮತ್ತು ನಾಸೀರ್ ಅವರು ಚಾಮುಂಡಿ ದೇವಿಗೆ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ 3 ಜನ ಮನೆಯೂ ಅಕ್ಕಪಕ್ಕದಲ್ಲಿ ಇದೆ. ಜಾಹೀರ್ ಮತ್ತು ನಸೀರ್ ಮನೆ ಮಧ್ಯದಲ್ಲಿ ಒಂದು ಸಣ್ಣ ಚಾಮುಂಡೇಶ್ವರಿ ಗುಡಿ ಇದೆ. ಅಲ್ಲಿ ಹಲವು ಜನ ಹಿಂದೂ ಧರ್ಮದವರು ಮತ್ತು ಮುಸ್ಲಿಂ ಅವರು ಕೆಲವೊಬ್ಬರು ಹೋಗಿ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಆಗಿ. ಅದೇ ಥರ ರಿಯಾಸ್ ಮನೆಯೊಳಗೇನೋ ಒಂದು ರೂಮ್ನಲ್ಲಿ ಚಾಮುಂಡಿ ದೇವಿಯನ್ನು ಇಟ್ಟು ಅವರು ಪೂಜೆ ಮಾಡ್ತಾ ಇದ್ದಾರೆ. ರಿಯಾಸ್ ಮತ್ತು ಜಾಹೀರ್ ಮಧ್ಯದಲ್ಲಿ ಒಂದು ಸಿವಿಲ್ ವಿಚಾರದಲ್ಲಿ ಒಂದು ಗಲಾಟೆ ಇದೆ. ಹಿಂದೆಯಿಂದ ಒಂದು ಗಲಾಟೆ ಇದೆ. ಅವರು ರಿಯಾಸ್ ಸಾಲ ಕೊಟ್ಟಿದ್ದನ್ನು ವಾಪಸ್ ಕೊಡಲಿಲ್ಲ ಜಾಹೀರ್ ಎಂದು. ಮತ್ತು ಜಾಹೀರ್ ದೇವಸ್ಥಾನಕ್ಕೆ ಜಾಸ್ತಿ ಜನ ಹೋಗ್ತಾ ಇದ್ದಾರೆ, ತನ್ನ ದೇವಸ್ಥಾನಕ್ಕೆ ಯಾರೂ ಜಾಸ್ತಿ ಜನ ಬರ್ತಾ ಇಲ್ಲ ಎಂದು ಒಂದು ವೈಮನಸ್ಸು ಇತ್ತು ರಿಯಾಸ್ಗೆ. ಇದೇ ಕಾರಣದಿಂದ ನಿನ್ನೆ 2 ಪಾರ್ಟಿಗಳು, ರಿಯಾಸ್ ಮತ್ತು ಜಾಗೀರ್ ಇಬ್ಬರು ಕಡೆಯಿಂದ, ರಿಯಾಸ್ ಮಕ್ಕಳು ಮತ್ತು ಜಾಗೀರ್ ಕಡೆಯಿಂದ ಜಾಗೀರ್ದು ಅಣ್ಣನಾದ ನಾಸೀರ್, ಇಂತಿಯಾಸ್, ಅರ್ಷದ್